ಆತ್ಮೀಯ ವಿದ್ಯಾರ್ಥಿನಿಯರೇ, ಇವತ್ತು ಒಬ್ಬ ಸ್ಪೆಷಲ್ ಪರ್ಸನ್ ನಮ್ಮ ಶಾಲೆಗೆ ಆಗಮಿಸಿರ್ತಾನೆ. ಇವನು ನಮ್ಮ ಶಾಲೆಯಲ್ಲಿ ಒಂದು 5-6 ವರ್ಷಗಳ ಹಿಂದೆ ನಮ್ಮ ಶಾಲೆಯಲ್ಲಿ ಓದಿ ಇವಾಗ ಫಾರಿನ್ ಅಲ್ಲಿ MBBS ಅನ್ನ ಮಾಡ್ತಾ ಇದ್ದಾನೆ. ಅವನನ್ನ ನಮ್ಮ ಪ್ರಿನ್ಸಿಪಾಲ್ ಸರ್ ಅವರು ಹಾರ ಹಾಕೋದ್ರ ಮುಖಾಂತರವಾಗಿ ಅವನಿಗೆ ಗೌರವನ್ನ ಸೂಚಿಸ್ಲಿಕ್ಕಿದ್ದಾರೆ. ಅವನ ಹೆಸರು ಏನು ಅಂತ ಹೇಳಿದ್ರೆ ಮೊಹಮ್ಮದ್ ಬಿಲಾಲ್ ಅಂತ. ನಮ್ಮ ಶಾಲೆಗೆ ಕೂಡ ಹೆಮ್ಮೆಯನ್ನ ತಂದಿರ್ತಾನೆ. ತುಂಬಾ ಖುಷಿ ಅನ್ಸುತ್ತೆ ಇಂತಹ ವಿದ್ಯಾರ್ಥಿಯನ್ನ ಪಡೆದಕ್ಕೆ. ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ. ಅವನ ಬಗ್ಗೆ ಒಂದೆರಡು ಮಾತುಗಳನ್ನ ಪ್ರಿನ್ಸಿಪಾಲ್ ಸರ್ ಆಡ್ಲಿಕ್ಕಿದ್ದಾರೆ. ನನ್ನ ಪ್ರೀತಿಯ ಪೋಷಕರೇ ಮತ್ತು ನನ್ನ ಹಿತೈಷಿಗಳೇ ಹಾಗೂ ವಿದ್ಯಾರ್ಥಿನಿಯರೇ ಹಾಗೂ ಶಿಕ್ಷಕ ವೃಂದದವರೇ, ನಿಮ್ಗೆಲ್ರಿಗೂ ನನ್ನ ಹೃದಯ ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇವತ್ತು ನಮ್ಮ ಶಾಲೆಯಲ್ಲೇ ಕಲ್ತಂತ ಬಿಲಾಲ್ ಮೊಹಮ್ಮದ್ ಬಿಲಾಲ್ ಅವರು ನಮ್ಮ ಶಾಲೆಯಲ್ಲೇ ಎಜುಕೇಶನ್ ಮಾಡ್ತಾ SLC ವರ್ಗೂ ನಮ್ಮ ಶಾಲೆಯಲ್ಲೇ ಸ್ಟಡಿ ಮಾಡಿ ನಂತರ ದಿನಗಳಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯಾವ ಕಾಲೇಜ್? ದಯಾನಂದ್ ಸಾಗರ್ ಕಾಲೇಜಲ್ಲಿ ಸೈನ್ಸ್ ತಗೊಂಡು ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUC ಮುಗಿಸಿ ಈಗ ಯಾವ ಕಂಟ್ರಿ? ಉಜ್ಬೇಕಿಸ್ತಾನ್ MBBS ಫೈನಲ್ ಇಯರ್ ಮಾಡ್ತಾ ಇದ್ದಾರೆ. ಅವ್ರ ತಂದೆ ಬಗ್ಗೆ ಹೇಳ್ಬೇಕಾದ್ರೆ ಒಬ್ಬ ಆಟೋ ಡ್ರೈವರ್, ಹ್ಯಾಂಡಿಕ್ಯಾಪ್ಟ್ ಅವರು, ತಾಯಿ ಹೌಸ್ ವೈಫ್. ನಾನು ಹಲವಾರು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತಾನೆ, ವಿದ್ಯೆ ಯಾರು ಶ್ರಮ ಪಡ್ತಾರೆ, ಯಾರು ಆರಾಧಿಸ್ತಾರೆ, ಯಾರು ತಬ್ಕೊಂಡು ಮುದ್ದಾಡ್ತಾರೆ ಅವ್ರ ಸತ್ತು. ಎಕ್ಸಾಂಪಲ್ ಈಗ ನಮ್ಮ ಮುಂದೆನೆ ಮೊಹಮ್ಮದ್ ಬಿಲಾಲ್ ನಿಂತವನೆ. ಇದೇ ದಿಲೀಪ್ ಸ್ಕೂಲ್, ಇದೇ ಟೀಚರ್ಸ್, ಇದೇ ರೂಮ್. ಅಂತ ರೂಮಲ್ಲಿ ನೀವೆಲ್ಲ SLC ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದೀರಾ. ಈಗ ನೀವು ಸಹ ಈ ತರ ಹೈಯರ್ ಎಜುಕೇಶನ್ ಮಾಡಿ ನಿಮ್ಮ ಕುಟುಂಬಕ್ಕೂ ಗೌರವ ತರಬೇಕು, ನಿಮ್ಮ ಜೀವನದ ಮೌಲ್ಯವನ್ನ ಹೆಚ್ಚಿಸ್ಕೋಬೇಕು. ಆಗ್ಲೇ ಅದಕ್ಕೆ ಬೆಲೆ ಬರೋದು. ಆ ನಂಬಿಕೆ ನಮ್ಗಿದೆ. ನೀವೆಲ್ಲ SSLC ಅಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಗ್ತೀರಾ. ಟೀಚರ್ಸ್ ನಾವ್ ಹೇಳಿದನ್ ಕೇಳ್ತೀರಾ. ಈಗ ಮೊಹಮ್ಮದ್ ಬಿಲಾಲ್ ಯಾವ ರೀತಿ ಉನ್ನತ ಮಟ್ಟಕ್ಕೇರವ್ರೆ ಹಂಗೆಲ್ಲ ನೀವು ಏರ್ತೀರಾ. ಇದೇ ರೀತಿ ಸನ್ಮಾನ ನಮ್ ಶಾಲೆಗೆ ಅಂತ ನಂಬಿಕೆ ಇದೆ. ಅದು 100% ಪಾಸಿಬಲ್. ಈಗ ನಮ್ಮ ಮೊಹಮ್ಮದ್ ಬಿಲಾಲ್ ನ ಕೆಲವು ಮಾತುಗಳನ್ನ ಅವನ ಬಾಯಿಂದಾನೆ ಕೇಳಿ. ಮೊಹಮ್ಮದ್ ಬಿಲಾಲ್ ಅವರೇ, ನಮ್ಮ ಪ್ರೈಮರಿ ಎಜುಕೇಶನ್ ನಮ್ಮ ಶಾಲೆಯಲ್ಲಿ ಹೆಂಗಿತ್ತು, ಟೀಚರ್ಸ್ ಹೆಂಗಿದ್ರು ಅನ್ನೋದನ್ನ ನಮ್ಮ ಸ್ಟೂಡೆಂಟ್ಸ್ಗೆ ನಿಮ್ ಬಾಯಿಂದ ಹೇಳಪ್ಪ. ಹಲೋ, ನನ್ನ ಹೆಸರು ಮೊಹಮ್ಮದ್ ಬಿಲಾಲ್ ಹುಸೇನ್. ನಾನು ಉಜ್ಬೇಕಿಸ್ತಾನ್ ಅಲ್ಲಿ 5th ಇಯರ್ ಫೈನಲ್ ಇಯರ್ MBBS ಮಾಡ್ತಾ ಇದ್ದೀನಿ. ಈಗ 1 ಇಯರ್ ಇನ್ನ ರಿಮೈನಿಂಗ್ ಇದೆ. ಇಂಟರ್ನ್ಶಿಪ್ ಮಾಡ್ರೆ ಡಾಕ್ಟರ್ ಆಗ್ತೀನಿ. ನಾನು ಇಲ್ಲೇ 4th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗೂ ಇದೇ ಸ್ಕೂಲ್ ಓದಿರೋದು. ಎಲ್ಲ ಇದೇ ಟೀಚರ್ಸು, ಇದೇ ಸರ್ ಇದ್ರು ನಮ್ಗೆ, ಹಿಂದಿ ಸಾರು ಇವರೇ, ಸೋಷಲ್ ಸರ್ ಇದ್ರು, ಸುರೇಶ್ ಸಾರು ಸೋಷಲ್ ತಗೊಂತಿದ್ರು ನಮ್ಗೆ. ಎಲ್ಲ ಟೀಚರ್ಸ್ ಇವರೇ ಇದ್ರು. ಸ್ಮಿತಾ ಮ್ಯಾಮ್ ಮ್ಯಾಥ್ಸ್ ತಗೊಂತಿದ್ರು, ರಾಧಾ ಮ್ಯಾಮ್ ಕನ್ನಡ ತಗೊಂತಿದ್ರು, ರತ್ನಾ ಮ್ಯಾಮ್ ಅವರು ಸೋಷಲ್ ತಗೊಂತಿದ್ರು. ಎಲ್ಲರೂ ಇದೇ ಟೀಚರ್ಸ್ ಇದ್ರು. ಅವರಿಂದಾನೇ ಎಲ್ಲ ಓದಿ ನಾನು ಇದು ಮಾಡಿದ್ರು. ಅವ್ರು ನಮ್ಗೆ ಬೈತಾ ಇದ್ರು, ಓದಿ ಮಾರ್ಕ್ಸ್ ಬರುತ್ತೆ, ಚೆನ್ನಾಗಿ ಒಳ್ಳೆ ಯಾರು ಪ್ರೊಫೆಷನಲ್ ಆಗ್ತೀರಾ ಅಂತ. ನಾವು ಅವಾಗ ಅನ್ಕೊಂತೀವಿ, ಇಲ್ಲ ನಮ್ ಇಷ್ಟದಿಂದ ಮಾಡೋಣ ಅಂತ. ನಮ್ ಇಷ್ಟದಿಂದ ಮಾಡ್ರೆ ನಾವು ಬೆಳೆಯಲ್ಲ. ಟೀಚರ್ಸ್ ಮಾತು, ಅಪ್ಪ ಅಮ್ಮ ಮಾತು ಕೇಳ್ರೆ ಕೆಲವು ಟೈಮು ನಾನು ಸುಮಾರು ರೇಗ್ಬಿಟ್ಟಿದ್ದೀನಿ ಇವ್ರಿಗೆ. ಅವಾಗ ಅವ್ರಿಗೆ ಅದು ಏನ್ ಇವರೆಲ್ಲ ಇವ್ರ ಸ್ಕೂಲ್ಗೆ ಬಂದ್ರೆ ಹಿಂಗ್ ರೇಗ್ತಾರೆ ಅನ್ಸಿರ್ಬೋದು. ನೋಡ್ರಿ, ಈಗ ಅವನ ಬಾಯಿಂದಾನೆ ಹೇಳ್ತಾ ಇದಾರಲ್ಲ. ಟೀಚರ್ಸ್ ಪೇರೆಂಟ್ಸ್ ಬೈತಾರೆ, ನಮ್ಗೋಸ್ಕರನೇ ಬಯೋದು. ನಮ್ ಲೈಫ್ ಎಲ್ಲಾದ್ರೂ ಒಳ್ಳೇದಾಗ್ಲಿ, ಸೆಟಲ್ ಆಗಿ ಚೆನ್ನಾಗಿರ್ಬೇಕಂತ ಟೀಚರ್ಸ್ ಆಸೆ ಮತ್ತೆ ಪೇರೆಂಟ್ಸ್ ಆಸೆ ಇರುತ್ತೆ. ಅದನ್ನ ನಾವು ಕೇಳ್ಕೊಂಡ್ರೆ ನಾವು ಎಲ್ಲೋ ಹೋಗ್ಬಿಡ್ತೀರಾ ಹೈ ಪೊಸಿಷನ್ಗೆ. ಅಷ್ಟೇ, ಥ್ಯಾಂಕ್ ಯು. ನೀವು ಅದೇ ರೂಲ್ಸ್ ನ ಫಾಲೋ ಮಾಡಿ. ಟೀಚರ್ಸ್ ಅದನ್ನ ಎಂತಕ್ ಬೈತಾರಂತ ಮಾಡ್ಕೊಂಡು ಅದನ್ನ ಒಳ್ಳೆ ತರ ಯೂಸ್ ಮಾಡಿ, ನೆಗೆಟಿವ್ ತರ ಥಿಂಕ್ ಮಾಡಬೇಡಿ. ಪಾಸಿಟಿವ್ ಆಗಿ ಹೇಳ್ತಾರೆ ಟೀಚರ್ಸು, ನಿಮ್ಗೆ ಒಳ್ಳೇದೋಸ್ಕರನೇ. ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ತಿರ್ಗಾ ಈ ಅಪರ್ಚುನಿಟಿ ಎಲ್ಲೂ ಸಿಗಲ್ಲ. ಥ್ಯಾಂಕ್ ಯು ಸರ್. ನೀವು ಈ ಹುಡುಗನ ಬಗ್ಗೆ ಏನ್ ಸರ್ ಹೇಳ್ತೀರಾ? 2 ಮಾತು. ಸರ್, ಬಿಲಾಲ್ ಹುಸೇನ್ ಅವತ್ತಿಂದನೂ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ. ಪ್ರತಿಯೊಂದು ವಿಷಯವನ್ನು ತುಂಬಾ ಕೂಲಂಕುಷವಾಗಿ, ಸೂಕ್ಷ್ಮವಾಗಿ ಗಮನಿಸಿ ಅರ್ಥ ಮಾಡ್ಕೊಂತ ಇದ್ದಂತ ವ್ಯಕ್ತಿ ಆಗಿದ್ದ. ಆಮೇಲೆ ಯಾವುದೇ ತರಗತಿ, ಯಾವುದೇ ವಿಷಯದ ಏನೇ ಕೊಟ್ಟರು ಅಪ್ ಟು ಡೇಟ್ ಇರ್ತಿದ್ದ. ಅವತ್ತಿಂದ ಅವತ್ತು ಮುಗಿಸ್ತಿದ್ದ. ಮತ್ತು ಎಲ್ಲಾ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಏನೇ ಸಮಸ್ಯೆಗಳಿದ್ದು ಆ ಡೌಟ್ಸ್ ಅನ್ನ ಪರಿಹಾರ ಮಾಡ್ಕೊಳ್ತಾ ಇದ್ದ. ಸೊ ಅದು ಆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತ ಅಂಶ ನಮ್ಗೆ ಮೊದಲೇ ಗೊತ್ತಾಗ್ತಾ ಇತ್ತು. ಸೊ ಹಂಗಾಗಿ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡ್ತಾನೆ ಅನ್ನುವಂತ ಒಂದು ಸೂಚನೆ ಮೊದಲೇ ಸಿಕ್ಕಿತ್ತು. ಸೊ ಹಂಗಾಗಿ ಆ ವಿದ್ಯಾರ್ಥಿ ಇವತ್ತು ಉನ್ನತ ಮಟ್ಟಕ್ಕೆ ಹೋಗಿದ್ದಾನೆ ಅಂತಂದ್ರೆ ಆತನ ಪರಿಶ್ರಮ, ಆತನ ಒಂದು ಕಲಿಯಬೇಕನ್ನೋ ಹುಮ್ಮಸ್ಸು, ಏನನ್ನೋ ಸಾಧಿಸಬೇಕು ಅನ್ನುವಂಥ ಛಲ,
ಇದೆಲ್ಲವೂ ಇವತ್ತು ಆತನನ್ನ ಆ ಮಟ್ಟಕ್ಕೆ ತಗೊಂಡೋಗಿದೆ. ತಂದೆ ತಾಯಿಗೆ, ಶಾಲೆಗೆ, ಕಲಿಸಿದಂತ ಗುರುಗಳಿಗೆ ಎಲ್ಲರಿಗೂ ಕೀರ್ತಿ ತರುವಂತ ಕೆಲಸ ಮಾಡಿದ್ದಾನೆ. ಇದು ನಮ್ಗೆ ಬಹಳ ಹೆಮ್ಮೆಯ ವಿಷಯ ಸರ್. ನಮ್ಮ ವಿದ್ಯಾರ್ಥಿ ಒಂದು ಉನ್ನತ ಮಟ್ಟಕ್ಕೆ ಹೋಗಿ MBBS ಮಾಡಿ ಡಾಕ್ಟರ್ ಆಗಿ ಸಮಾಜ ಸೇವೆ ಮಾಡ್ತಾನೆ ಅಂತಂದ್ರೆ ಅದಕ್ಕಿಂತ ನಮ್ಗೆ ದೊಡ್ಡ ಒಂದು ಕಿರೀಟ ಏನು ಇಲ್ಲ ಅಂತ ನಮ್ಗೆ ಅನ್ಸುತ್ತೆ. ಹಂಗಾಗಿ ಆತನ ಭವಿಷ್ಯ ಇನ್ನು ಮುಂದಕ್ಕೆ ಹೋಗ್ಲಿ, ಪ್ರಜ್ವಲಿಸ್ಲಿ. ಇನ್ನು MBBS ಆಗಿದೆ, ಇನ್ನು MD ಮಾಡ್ಲಿ, ಇನ್ನ ಹೊಸ ಸ್ಪೆಷಾಲಿಟೀಸ್ ಅನ್ನ ಪಡ್ಕೊಂಡ್ಲಿ, ಸಮಾಜ ಸೇವೆಯನ್ನು ಮಾಡ್ಲಿ ಅಂತ ನಾನು ಅವ್ರಿಗೆ ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ಸರ್. ನೋಡಿದ್ರ, ಬಡ ಕುಟುಂಬದಲ್ಲಿ ಹುಟ್ಟಿದ್ರು ವಿದ್ಯೆಗೆ ಬಡತನ ಇಲ್ಲ, ವಿದ್ಯೆಗೆ ಶ್ರೀಮಂತನ ಇದೆ. ಅದು ಯಾರು ಬೆಲೆ ಕಟ್ಟಕ್ ಆಗದಿರೋಂತ ವಸ್ತು. ಅದನ್ನ ಯಾವ ರೀತಿ ನಾವು ಮನಸ್ಪೂರ್ವಕವಾಗಿ ತಗೊಳ್ತಾ ಹೋಗ್ತೀವಿ ಅದು ಬೆಳೆಸ್ಕೊಂಡು ಹೋಗ್ತದೆ. ಥ್ಯಾಂಕ್ ಯು ಬಿಲಾಲ್. ಆಲ್ ದಿ ಬೆಸ್ಟ್. ಹೇಳ್ರ ಎಲ್ಲ, ಆಲ್ ದಿ ಬೆಸ್ಟ್ ಹೇಳ್ರ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.